ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ರಾಜಾರಾಮ್ ಮಹಾರಾಜರವರ ಗುರುಪರ ಅಭಂಗವನ್ನು ನೋಡೋಣ. ಏನಪ್ಪ ಈ ಅಭಂಗದ ಸಾರ, ಒಂದು ಗೂಢಾರ್ಥ ಏನಪ್ಪ ಅಂದರೆ, ಯಾರಿಗೆ ಗುರು ಪ್ರೇಮ ಹತ್ತಿರತ್ತೋ, ಗುರು ಪ್ರೇಮದ ಒಂದು ನಶ ಅಮ್ಲು ಹತ್ತಿರತ್ತೋ, ಅಂದರೆ ಗುರು ಏನಪ್ಪ ಇಲ್ಲಿ? ಗುರು ಅಂದರೆ ನಾವು ದೈಹಿಕವಾಗಿ ಆಕಾರ ದೇಹ ತಗೊಂಡಿರೋ ಗುರುವನ್ನು ನೋಡಬಾರದು. ಗುರು ಯಾವತ್ತೂ ದೇಹದಲ್ಲಿರೋದಿಲ್ಲ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂದಮೇಲೆ ಪರಬ್ರಹ್ಮನಿಗೆ ಯಾವ ಆಕಾರವೂ ಇಲ್ಲ, ಅವು ಯಾವ ಗುಣಗಳೂ ಇಲ್ಲ, ಯಾವ ಕಾಲದ ಪರಿಮಿತಿದಲ್ಲೂ ಇರೋದಿಲ್ಲ. ಅವನು ಗುಣಾತೀತ, ಕಾಲಾತೀತ, ದೇಹಾತೀತ. ಅವನು ಏನಿರ್ತಾನೋ ಅವನ ಆಕಾರ ಸಾಕಾರ ರೂಪದಲ್ಲಿ ನಮ್ಮ ಕಣ್ಮುಂದೆ ಯಾಕೆ ಬರ್ತಾನಪ್ಪ? ಅವನು ಇಲ್ಲಿ ಒಳಗಿದ್ದಾನೆ. ಇಲ್ಲಿ ಒಳಗಿರೋ ಗುರುನ ಯಾವಾಗ ನಮಗೆ ಇರುವಿಕೆಗೆ ಬರುವುದಿಲ್ವೋ ಅವಾಗ ಅವನು ಸಾಕಾರ ರೂಪವನ್ನು ತಗೊಂಡು ಕಣ್ಮುಂದೆ ಪ್ರತ್ಯಕ್ಷನಾಗ್ತಾನೆ, ಪ್ರಕಟ ಆಗ್ತಾನೆ. ಅವನು ಒಳಗಿರೋನು ಹೊರಗಡೆ ಬಂದು ಪ್ರಕಟ ಆಗ್ತಾನೆ. ಅದಕ್ಕೆ ಯಾರಿಗೆ ಇಂಥದ್ದೊಂದು ಅಮಲು, ಆ ಗುರು ಹೊರತಾಗಿ ಇನ್ನೇನೂ ಕಾಣಿಸೋದಿಲ್ಲ. ಒಮ್ಮೆ ಗುರು ಸಿಕ್ಕದ, ಅವನ ಪಾದಕ್ಕೆ ನಾವು ಹಣೆ ಹಚ್ಚಿದ್ವಿ, ಮುಂದೆ ನಮಗೇನೂ ಕಾಣಿಸೋದಿಲ್ಲ. ಅಂಥದ್ದು ಒಂದು ಆ ಗುರು ಪ್ರೇಮದ ಕುರಿತಾಗಿ ಬರೆದಿರುವ ಅಭಂಗ ಅಂದರೆ ಅದ್ಭುತವಾದ ಅಭಂಗ. ಅದ್ಭುತ ಅಂದರೆ ನಾನಿಲ್ಲಿ ರಾಜಾರಾಮ್ ಮಹಾರಾಜರಿಗೆ ನಾನು ಸರ್ಟಿಫಿಕೇಟ್ ಕೊಡೋಕೆ ಯಾರೂ ಅಲ್ಲ, ಅರ್ಹತೆಯೇ ಇಲ್ಲ ನನಗೆ. ಆದರೆ ಆ ಒಂದೊಂದು ಅಭಂಗದಲ್ಲಿ ಅವ್ರು ನಮ್ಮನ್ನು ಹೆಂಗೆ ಮುಂದೆ ಹೆಜ್ಜೆ ಕರ್ಕೊಂಡು ಹೋಗ್ತಾರೆ. ನಾನೇನು ನಿಜಾನಂದವನ್ನು ಹೊಂದದ್ನೋ ಸ್ವಾಮಿ ಜೊತೆಗೆ, ಸ್ವಾಮಿನ ಪಡ್ಕೊಂಡು ಅದನ್ನೇ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಕಳಕಳಿಯಿಂದ ಇಂಥ ಅಭಂಗಗಳನ್ನು ಬರೆದಿರ್ತಾರೆ. ಸ್ಫುರಣೆ ಆದಂಗೂ ಆ ನಶಾದಲ್ಲಿ ಎಂಥ ಒಂದು ನಶಾನಪ್ಪ ಅದು. ಈಗ ಪ್ರಾಪಂಚಿಕ ಜನಕ್ಕೆ ಎಂಥ ನಶ ಇರುತ್ತೆ, ಹೊರಗಡೆ ಸಿಗರೇಟು, ಭಾಂಗು, ಅಫೀಮ್, ಸಾರಾಯ ಕುಡಿಯೋದು ನಶ ಇರುತ್ತೆ. ಆ ನಶ ಹೆಂಗೆ? ಟೆಂಪರರಿ ನಶ. ಇಷ್ಟೊತ್ತು ಕಾಲಗಳಿರುತ್ತೆ, ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ನಾವೆಲ್ಲ ಎಲ್ಲಿದ್ದೀವಿ? ದೇಶಕಾಲದಲ್ಲಿರೋದಕ್ಕೆ, ಕಾಲಮಾನದಲ್ಲಿ ಟೈಮ್ ಆ್ಯಂಡ್ ಸ್ಪೇಸಲ್ಲಿರೋದಕ್ಕೆ ಆ ನಶಾನೂ ಲಿಮಿಟೆಡ್ ಇರುತ್ತೆ. ನಾವು ಏನೇ ಮಾಡಿದ್ರು ಎಲ್ಲ ಲಿಮಿಟೆಡ್ ಆ್ಯಂಡ್ ಟೆಂಪ್ರರಿ. ಕುಡಿತಿರ್ತೀವಿ, ಏನೋ ದುಃಖ ಮರಿಬೇಕು ಅಂತ ಕುಡಿಯೋದು, ಹೋಗಿ ಕುಡಿದ ಕೂಡಲೇ ಏನಾಗುತ್ತೆ, ಅಷ್ಟೊತ್ತು ಆ ವಿಷಯ ಮರ್ತು ಹೋಗಿರ್ತೀವಿ. ಎಷ್ಟೋ 4 ತಾಸು 6 ತಾಸು. ಆಮೇಲೆ ಮನೆಗೆ ಬಂದ ಮೇಲೆ ಯಾರೋ ಏನೋ ಹೇಳಿದ ಕೂಡಲೇ ಇಲ್ಲಿರುತ್ತೆ ಕಿಕ್ಕು, ಇಲ್ಲಿದ್ದ ಕೂಡಲೇ ಇಲ್ಲಿ ಡಮ್ ಅಂತ ಬಂದು ಬಿದ್ದೋಗುತ್ತೆ ನಶ. ಪುನಃ ನಾವು ಪ್ರಪಂಚದಲ್ಲಿ ಬಂದು ವಾಪಸ್ ಅದೇ ದುಃಖ, ಅದೇ ಗೋಳು. ಅದನ್ನು ಮರೆಯೋಕ್ಕೆ ನಾವೇನು ಮಾಡ್ತೀವಿ? ಈ ಟೆಂಪ್ರರಿ ನಶ, ಅದು ಸಹಾರ ತಗೋತೀವಿ, ನಾವು ಆಧಾರ ತಗೋತೀವಿ. ಆದರೆ ಸಂತರು, ಸತ್ಪುರುಷರು, ಸಿದ್ಧರು ಒಮ್ಮೆ ಗುರುವಿನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ ಆ ನಶ ನಿಜಾನಂದ ನಶ, ಪರಮಾನಂದದ ನಶದಲ್ಲಿ ಸದಾ ಕಾಲ ರಮಮಾಣನಾಗಿರ್ತಾರೆ. ಅದನ್ನೇ ನಮಗೂ ಕೊಡಬೇಕು ಅಂತ ಕಳ್ಕಳಿಯಿಂದ ಇಚ್ಛೆ ಪಟ್ಟು ಬನ್ನಿಯಪ್ಪ ಬನ್ನಿಯಪ್ಪ ಅಂತ ಕರಿತಿರ್ತಾರೆ. ನಾವು ಅದನ್ನು ತಿಳ್ಕೊಳ್ಳೋದಿಲ್ಲ. ಪ್ರಾಪಂಚಿಕ ಭೌತಿಕ ವಸ್ತು ನಶ ಇರುತ್ತೆ ನಮಗೆ. ಮಕ್ಕಳು, ಮನೆ, ಆಸ್ತಿ, ಹೊಲ, ಗದ್ದೆ, ಅಡಿಕೆ ತೋಟ, ಅದು ಇದು, ಇದ್ರದ್ದು ನಮಗೆ ನಶ ಇರುತ್ತೆ. ಈ ನಶ ಏನಿದೆ, ಈ ನಶ ಇದು ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಅದು ಇಟ್ಸ್ ನಾಟ್ ಪರ್ಮನೆಂಟ್, ಟೆಂಪ್ರರಿ ಹಿಂದೆ ಯಾಕೆ ಹೋಗ್ತೀರಪ್ಪ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ಪರ್ಮನೆಂಟ್ ನಶ ಮಾಡ್ಕೊಳ್ರಿ. ನಾಮ್ ಖುಮಾರಿ ನಾನಕ್ಕಿ ಚಡೇ ರಹೇ ದಿನ ರಾತ್ ಅಂಥದ್ದು ಒಂದು ನಾನಕರವ್ರದ್ದು ಬಹಳ ಒಂದಿದೆ. ನಾಮ ಖುಮಾರಿ ನಾನಕ್ಕಿ. ನಾನಕರವರಿಗೆ ಎಂಥ ಖುಮಾರಿ ಅಂದರೆ ಎಂಥ ಅಮ್ಲ ಹತ್ತಿದ್ದಪ್ಪ? ನಾಮದ ಅಮ್ಲ ಹತ್ತಬೇಕು. ನಮಗೆ ನಶ ಹತ್ತಬೇಕು ಅಂದರೆ ನಾಮದ ಹತ್ತಬೇಕು. ಸದಾ ಕಾಲ ಅವನ ಧ್ಯಾನದಲ್ಲಿರಬೇಕು. ನೀವು ನೋಡ್ರಿ ಸಂತರನ್ನ, ಸತ್ಪುರುಷನ, ಅವ್ರು ಹೆಂಗಿರ್ತಾರೆ? ಅವರು ಬಾಹ್ಯವಾಗಿ ನಾವೇನು ಅನ್ಕೋತೀವಿ, ಅವ್ರು ನಮ್ಮ ಜೊತೆ ಮಾತಾಡ್ತಿದ್ದಾರೆ, ನಮ್ಮ ಜೊತೆ ನಗ್ತಿದ್ದಾರೆ ಅಂತ. ಅವ್ರು ಯಾವಾಗಲೂ ಅವನ ಆನಂದದಲ್ಲಿರ್ತಾರೆ. ಅವನ ಆನಂದದಲ್ಲಿ, ಅವನ ಜೊತೆಗೆ ಆ ಮಟ್ಟದಲ್ಲಿ, ಆ ಸ್ಥಿತಿಯಲ್ಲಿರ್ತಾರೆ. ನೋಡ್ರಪ್ಪ, ಈಗ ನಾವು ಎಕ್ಸಾಂಪಲ್ ನಾವು ನೋಡಬೇಕು ಅಂದರೆ ಉದಾಹರಣಾರ್ಥವಾಗಿ ಕರ್ಕೆಹಳ್ಳಿ ಮಹಾರಾಜರು ನೋಡ್ತೀವಿ. ಕರ್ಕೆಹಳ್ಳಿ ಮಹಾರಾಜರು ಹೆಂಗಿರ್ತಾರೆ? ಸದಾ ಕಾಲ ನೀವು ನೋಡ್ರಿ, ಅವ್ರ ಮುಖ ನೋಡ್ರಿ, ಅವ್ರ ಹತ್ರ ಕೂತ್ಕೊಳ್ರಿ ಸ್ವಲ್ಪ ಹೊತ್ತು, ಸುಮ್ಮನೆ ಕಣ್ಣು ಮುಚ್ಕೊಂಡು ನೀವು ಅವ್ರ ಆನಂದದಲ್ಲಿ ತೇಲಾಡಕ್ಕೆ ಶುರು ಮಾಡ್ತೀರ. ಯಾಕಪ್ಪ? ಆ ಕಾಂತಿ ಚಿಮ್ತಾ ಇರುತ್ತೆ ಅವ್ರ ಮುಖದಿಂದ. ಏನು? ಆ ಚಿದಂಬರನ ಕಾಂತಿ, ಚಿದಂಬರನ ಪ್ರೇಮ, ಚಿದಂಬರನ ದಯಾ, ಚಿದಂಬರನ ಶಾಂತಿ, ಚಿದಂಬರನ ಸಮಾಧಾನ.
ಏನಿದೆಯೋ ಎಲ್ಲವೂ ಅವಂದೇ. ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು, ನಮಗೂ ಅದೇನಾಗುತ್ತೆ, ಆ ಒಂದು ಅಂಟು ಹತ್ಕೊಳ್ಳುತ್ತೆ. ಏನಪ್ಪ, ನಾವು ಹೋಗಿ ಕೂತ್ಕೋಬೇಕು ಕಣ್ಣು ಮುಚ್ಕೊಂಡು ಸುಮ್ಮನೆ ಅವ್ರ ಪಕ್ಕದಲ್ಲಿ, ಅವ್ರ ಜೊತೆ ಏನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಕೇವಲ ಅವ್ರನ್ನ ನೋಡ್ತಾ ಕೂತ್ಕೊಂಡ್ರೆ ಸಾಕು. ಗುರು ಸಾನ್ನಿಧ್ಯದಲ್ಲಿ ಶಿಷ್ಯ ಹೋಗ್ಬಿಟ್ಟು ಏನೂ ಮಾಡಬಾರ್ದಂತೆ, ಸುಮ್ಮನೆ ಇರಬೇಕಂತೆ. ಅಂದರೆ ಆ ಒಂದು ಅನುಗ್ರಹ ಏನಿರುತ್ತೋ ಅದು, ಗುರು ಯಾವಾಗಲೂ ತನ್ನ ಅನುಗ್ರಹ ಸೈಲೆನ್ಸಲ್ಲಿ ಮಾಡ್ತಾನಂತೆ, ಯಾವತ್ತೂ ಬಾಹ್ಯವಾಗಿ ಮಾಡೋದಿಲ್ಲ. ಬಾಹ್ಯವಾಗಿ ಮಾಡ್ತಿದ್ರೂ ಕೂಡ ಕೊಡೋದು ಎಲ್ಲವೂ ಅದು ಲೇವಾದೇವಿ ಏನಾಗ್ತಿರುತ್ತೋ, ಅವನು ನಮ್ಮ ಕರ್ಮಗಳನ್ನು ತಗೋತಿರ್ತಾನೆ, ನಮಗೆ ಅವನು ಶಕ್ತಿಯನ್ನು ಧಾರೆ ಏರಿತಿರ್ತಾನೆ, ಅವನು ತಪಶಕ್ತಿಯನ್ನು ಧಾರೆ ಏರ್ತಿರ್ತಾನೆ. ಅದೆಲ್ಲ ಸೈಲೆನ್ಸಲ್ಲಿ ಆಗ್ತಿರುತ್ತೆ, ಯಾವುದು ಮಾತಲ್ಲಿ ಆಗ್ತಿರೋದಿಲ್ಲ. ನಮ್ಮ ಕಲ್ಪನಾ ಭ್ರಮೆ ನಾವು ಎಲ್ಲ ಏನು ಹೇಳಿಬಿಡ್ತೀವಿ, ಅವನು ನಮ್ಮ ದೇಹವನ್ನೇ ನೋಡೋದಿಲ್ಲ, ಅವನು ನೋಡೋದು ನಮ್ಮ ಸೂಕ್ಷ್ಮ ಶರೀರವನ್ನು. ಈ ಜೀವಾತ್ಮದ ಬೇಡಿಕೆ ಏನಿದೆ, ಇದಕ್ಕೆ ಏನಿದೆ, ಜನ್ಮ ಜನ್ಮಾಂತರದ ಆಸೆ ಏನಿದೆ, ಆ ಸೂಕ್ಷ್ಮ ಶರೀರವನ್ನು ಆಚೆ ತೆಗೆದು ನೋಡಿ ಅದನ್ನೇ ಕೊಟ್ಟು ಅದನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೆ ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ಗುರುಗೋಡಿ ಓಢಿ ಜನಿ तम तंबाखू जाळुनी सुख अक्षयी अभंग तेची ओढियेला भांग तार आली ते डोळ्यासी दृश्य न दिसे दृष्टीसी दास चिदंबर पायी आंबल भ्रमीचा अक्षयी. ಗುರು ಗೋಡಿ ಓಢಿ ಜನಿ, ಯಾರಿಗೆ ಗುರು ಪ್ರೇಮದ ಒಂದು ನಶಾ ಹತ್ತಬೇಕು. ಹೆಂಗೆ ಹತ್ತಬೇಕಪ್ಪ ನಶಾ? ತಮ ತಂಬಾಕು ಜಾಳುನಿ, ತಮೋಗುಣ, ನಮ್ಮಲ್ಲಿರುವ ತಮೋಗುಣ, ತಮ ಅಂದರೆ ಅಂಧಕಾರ, ಅಜ್ಞಾನ, ಅವಿದ್ಯಾ, ಈ ಒಂದು ಇದೇನಿದೆಯೋ ಅಂಧಕಾರ, ಅಜ್ಞಾನ, ಅವಿದ್ಯಾ ಏನು ಇದು ಕಳಚಿದೆಯೋ ನಮ್ಮ ಇದ್ರ ಮೇಲೆ, ಈಗ ಒಳಗಿರೋನ ಇದ್ರ ಮೇಲೆ, ಆ ಪರಮಾತ್ಮನ ಒಂದು ಇದ್ರ ಮೇಲೆ ಏನು ಕಳಚಿದೆಯೋ ಅವೆಲ್ಲವನ್ನು ತಂಬಾಕು ಹೆಂಗೆ ನಾವು ಸುಡ್ತೀವೋ, ಅದನ್ನು ಕುಡಿತೀವೋ, ಅದನ್ನು ಅಥವಾ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ತಿಂತಿರ್ತಾರೆ ತಂಬಾಕುನ. ಅಂದರೆ ಎಂಬುವ ತಂಬಾಕುವನ್ನು ಸುಟ್ಟು ಬಿಡ್ತಾನವ. ಸುಡ್ತೇನೆ, ಸುಟ್ಟಾಗ ಏನಾಗುತ್ತೆ, ತಮೋ ಗುಣ ಹೋಯಿತು, ಅಲ್ಲಿ ಏನಾದ್ರು ಮಾಡಬೇಕು ಅನ್ನೋದು ರಜೋಗುಣ ಹೋಯಿತು, ಸತ್ವಗುಣನೂ ಹೋಯಿತು. ಅವಾಗ ಏನಿರುತ್ತೆ ಅವನಿಗೆ? ಕೇವಲ ಗುರು ಹೇಳ್ಕೊಟ್ಟಿರೋ ಮಾತು, ಗುರುವಿನ ಆದೇಶ, ಅವನ ಬೋಧವಚನ ಸದಾ ಕಾಲ ಅವ್ನು ನೆನೆಸೋದು. ಗುರು ಹಿಂಗೆ ಹೇಳ್ದ, ಗುರು ಹಂಗೆ ಹೇಳ್ದ, ಗುರು ಹಿಂಗೆ ಮಾಡ್ದ, ಗುರು ಹಂಗೆ ಮಾಡ್ದ, ಅವನು ಒಂದೊಂದು ಮಾತು, ಅವನು ಉಚ್ಚಿಷ್ಟ, ಅವ್ನು ಕೊಟ್ಟಿದ್ದ ಪ್ರಸಾದ, ಅವ್ನು ಕೊಟ್ಟಿದ್ದ ಚಪ್ಪಲಿ ಆಗಲಿ, ಪಾದುಕ ಆಗಲಿ, ಅವ್ನು ಕೊಟ್ಟಿದ್ದು ಒಂದು ಟವಲ್ ಆಗಲಿ, ಇದನ್ನು ನೆನೆಸ್ಕೋತಾನೆ ಇದ್ರೆ ಗುರು ನಶಾದಲ್ಲಿ ನಿಮಗಿನ್ಯಾರೂ ಕಾಣಿಸೋದಿಲ್ಲ. ಹೆಂಗೆ ಅವನು ನಮ್ಮನ್ನು ಸ್ಪರ್ಶ ಮಾಡ್ತಾನಪ್ಪ. ನಾವು ಚರಿತ್ರೆಗಳೆಲ್ಲ, ಗುರುಚರಿತ್ರೆಗಳೆಲ್ಲ ಓದ್ತೀವಿ, ಸಂತರ ಚರಿತ್ರೆದಲ್ಲಿ ಹೆಂಗೆ ಅವರು ಆ ಸತಶಿಷ್ಯನ ಹಿಡ್ಕೋತಾನೆ. ಒಮ್ಮೆ ರಮಣ ಮಹರ್ಷಿಗಳು ಹೇಳ್ತಾರೆ, ಒಮ್ಮೆ ಹುಲಿ ತನ್ನ ಭಕ್ಷ್ಯವನ್ನು ಹಿಡ್ಕೊಂಡ್ರೆ ತಿಂದಲೇ ಬಿಡೋದಿಲ್ಲ, ಹಾಗೆಯೇ ಗುರು ಕಾಯ್ತಾ ಇರ್ತಾನಂತಪ್ಪ, ಯಾರು ಬರ್ತಾನೆ ನನ್ನ ಹತ್ರ ಸರಿಯಾದವನು, ಅವನನ್ನು ಹಿಡ್ಕೊಂಡು ಸಂಪೂರ್ಣವಾಗಿ ಅವನಲ್ಲೇ ರೂಪಾಂತರ, ಸ್ವಸ್ವರೂಪ ಗುರುವಂತೆ ಮಾಡಿಬಿಡ್ತಾನಂತವನು. ಅವಾಗ ಶಿಷ್ಯ ಉಳಿಯೋದೇ ಇಲ್ಲ. ಗುರುರ್ನೈವ ಶಿಷ್ಯಂ, ಶಂಕರಾಚಾರ್ಯ ನಿರ್ವಾಣ ಶತಕಂನಲ್ಲಿ ಹೇಳಿದ್ರು, ಗುರುರ್ನೈವ ಶಿಷ್ಯಂ, ಗುರುನೂ ಇರೋದಿಲ್ಲ, ಶಿಷ್ಯನೂ ಉಳಿಯೋದಿಲ್ಲ. ಅಲ್ಲಿ ಶಿಷ್ಯನು ಗುರುವಿನ ರೂಪನೇ ಹೊಂದಿಬಿಡುತ್ತಾನೆ. ಸುಖ ಅಕ್ಷಯ್ ಅಭಂಗ ತೇಚಿ ಓಡಿಯೇಲ ಭಾಂಗ. ಎಂಥ ಭಾಂಗ್ ಕುಡಿದ್ರೆ, ಶಿವರಾತ್ರಿ ದಿವಸ ಭಾಂಗ್ ಕುಡಿದ್ರೆ ನಮ್ಗೆ ಇಡೀ ದಿವಸ ನಶಾ ಹತ್ತಿರುತ್ತೆ ಅಂತ ಯಾರು ಕುಡಿತಾರೋ ಅವ್ರಿಗೆ ಗೊತ್ತಿರುತ್ತೆ. ಅದು ಕುಡಿದ್ರೆ ಇಡೀ ದಿವಸ, 2 ದಿವಸ ನಶಾ ಹೋಗೋದಿಲ್ಲ, ಅದು ಕೇವಲ 2 ದಿವಸದ ನಶಾ. ಆದರೆ ಗುರುವಿನ ನಶಾ ಅಕ್ಷಯ ಅಂದರೆ ಏನು? ಯಾವತ್ತೂ ಕ್ಷಯ ಆಗೋದಿಲ್ಲ, ಅನ್ಲಿಮಿಟೆಡ್, ಇನ್ಫೈನೈಟ್, ಎಟರ್ನಲ್ ಅಂತ ಹೇಳ್ತೀವಿ. ಭಂಗ ಆಗುವುದೇ ಇಲ್ಲ, ತುಂಡಾಗುವುದಿಲ್ಲ ಅಂತ ಸುಖ ಅಕ್ಷಯ ಅಭಂಗವಾದ ಭಾಂಗ್ ಕುಡಿತಾ ಇರ್ತಾನಂತ. ಸದಾ ಭಾಂಗ್ ಒಂದೇನೋ ಚಿಲಿಮ್ ಹಾಕ್ಕೊಂಡು ಅಥವಾ ಏನೋ ಹಾಕ್ಕೊಂಡು ಭಾಂಗ್ ಕುಡಿತಿರ್ತಾರೆ ಅಂಥವ್ರು ಈ ನಾಗ ಸಾಧುಸೆಲ್ಲ. ಹಾಗೆ ಇವನು ಗುರು ನಶಾದಲ್ಲಿ, ಅಕ್ಷಯ ಸುಖದಲ್ಲಿ ಯಾವಾಗಲೂ ಆ ನಶಾದಲ್ಲಿ ಭಾಂಗ್ ಹಾಕೋತಾನೆ ಇರ್ತಾನೆ. ಅದು ಮುಗಿಲಾರ್ದಂಥ ಭಾಂಗದು. ಈ ಭಾಂಗ್ ಅಂದರೆ ಟೆಂಪ್ರರಿ. ಇವಾಗ ಶಿವರಾತ್ರಿ ದಿವಸ ಒಂದು ಕುಡಿಯೋದು, ಇಲ್ಲಾಂದರೆ ಇನ್ನೊಂದು ದಿವಸ ಕುಡಿಯೋದು, 10 ದಿವಸ, ಇದ್ರ ನಶಾ ಟೆಂಪ್ರರಿ ಇರುತ್ತೆ. ಆ ನಶಾ ಪರ್ಮನೆಂಟ್. ತಾರ್ ಆಲಿ ತೇ ಡೋಳ್ಯಾಸಿ ದೃಶ್ಯ ನ ದಿಸೆ ದೃಷ್ಟಿಸಿ. ತಾರ್ ಆಲಿ, ಈಗ ನಮಗೆ ಕಣ್ಣ ಮೇಲೆ ಪೊರೆ ಬರುತ್ತೆ. ಪೊರೆ ಬಂದಾಗ ಡಾಕ್ಟ್ರ್ ಏನಂತಾರೆ, ಲೌಕಿಕವಾಗಿ ನಿಮಗೆ ಕ್ಯಾಟ್ರಾಕ್ಟ್ ಆಗಿದೆಯಪ್ಪ, ಆಪ್ರೇಷನ್ ಮಾಡಿಸ್ಕೊಳ್ಳಿ, ಇಲ್ಲಿ ದೃಷ್ಟಿಗೇನು ಕಾಣಿಸೋದಿಲ್ಲ, ದೃಶ್ಯ ಜಗತ್ತು ಸರಿಯಾಗಿ ಕಾಣಿಸ್ತಿಲ್ಲ. ಆದರೆ ಗುರು ಪ್ರೇಮದ ನಶಾ ಯಾರಿಗೆ ಹತ್ತತ್ತೋ ಅವನಿಗೆ ತಾರ ಆಲೆ ಡೋಳ್ಯಾಸಿ ಅಂದರೆ ಅವನಿಗೆ ದೃಶ್ಯ ಜಗತ್ತೇ ಕಾಣಿಸೋದಿಲ್ಲ.
ಯಾರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅವನಿಗೆ ಬಾದರೇಷನ್ನೇ ಇಲ್ಲ. ಯಾರು ಏನಾರು ಹೇಳ್ಕೊಳ್ಳಿ, ಏನಾರು ಮಾತಾಡ್ಕೊಳ್ಳಿ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ನಿಂದನೆ ಮಾಡ್ತಾರೆ, ಯಾರು ಸ್ತುತಿ ಮಾಡ್ತಾರೆ, ಯಾವ ತಂಟೆ ಅಲ್ಲ, ಯಾವ ಅವನಿದ್ರೆ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಸಂಬಂಧ ಇರ್ತದೆ. ಅವನಲ್ಲಿ ಇರೋದೇ ಇಲ್ಲ. ಸದಾ ಕಾಲ ಅವನು ಅವನ ಗುರುವಿನಲ್ಲಿ ಒಂದಾಗಿರುತ್ತಾನೆ. ದಯವಿಟ್ಟು ಯಾರು ದೈಹಿಕವಾಗಿ ಯೋಚನೆ ಮಾಡಬೇಡಿ. ದೈಹಿಕ ಗುರು ರೂಪ ಆಕಾರದ ಬಗ್ಗೆ ಹೇಳ್ತಾ ಇಲ್ಲ. ಗುರು ಅಂದರೆ ಒಳಗಿರುವ ಶಕ್ತಿ, ತತ್ವ, ಬೆಳಕು, ಅವನಲ್ಲಿ ಇದು ಶಿಷ್ಯನಾದವನ ಜೀವಾತ್ಮ ಗುರುವಿನಲ್ಲಿ ಒಂದಾಗ್ತಾನೆ. ಇಲ್ಲಿ ತನಕ ಶಿಷ್ಯ ಶ್ರೀಪಾದ ಶ್ರೀವಲ್ಲಭ ಚರಿತ್ರೆಯಲ್ಲಿ ಹೇಳಿದ್ದಾರೆ, ಮಾಲಿನ್ಯ ಹೊಂದಿದಾಗ ಆ ಜೀವಕ್ಕೆ ಜೀವಾತ್ಮ ಅಂತಾರೆ. ಅದೇ ಮಾಲಿನ್ಯ ರಹಿತ ಎಲ್ಲ ವಿಕಾರ, ತಮೋಗುಣ, ರಜೋಗುಣ, ಸತ್ವಗುಣ ಎಲ್ಲವೂ ಕಳಚೋದಾಗ ಆ ಜೀವಾತ್ಮನೇ ಪರಮಾತ್ಮನ ರೂಪವನ್ನು ಹೊಂದತ್ತೆ. ಬಹಳ ಸಿಂಪಲ್ ಇದೆ. ಮಾಲಿನ್ಯ, ನನ್ನಲ್ಲಿ ಕೆಟ್ಟ ಬುದ್ಧಿಗಳು, ವಿಕಾರಗಳು, ಅವಗುಣಗಳು ಇದ್ದರೆ ನಾನು ಜೀವಾತ್ಮ. ಇಲ್ಲ, ಆ ಭಗವಂತನ ಗುಣ ಹೊಂದಿದರೆ ದಯಾ, ಕ್ಷಮ, ಶಾಂತಿ, ಸರ್ವಭೂತಿ ದಯಾ, ಎಲ್ಲರೊಡನೆ ಪ್ರೀತಿ, ಮೌನ, ಇಂಥದ್ದು ಗುಣಗಳು ಹೊಂದಿದರೆ ನಾನೇ ಪರಮಾತ್ಮ. ಈಗ ನಾವು ವಿಚಾರ ಮಾಡಬೇಕು, ನಾನಿದೋ ಯಾರಪ್ಪ ನಾನು? ಹೂ ಆಮ್ ಐ ದ ಜೀವಾತ್ಮ? ಆಮ್ ಐ ದ ಪರಮಾತ್ಮನ ಸ್ವರೂಪ ಇರುವ ನಾನು ಡಿವೈನ್ ಚೈಲ್ಡು, ಭಗವಂತನ ಅಂಶ ನಾನು, ಅಥವಾ ಜೀವಾತ್ಮ ಹೊಂದಿ ಬೆಂದಿ ಪ್ರಪಂಚದ ಕೊಚ್ಚೆಯಲ್ಲಿ ಸಿಕ್ಕಾಕೊಂಡಿರುವ ಜೀವಾತ್ಮನ, ಅಥವಾ ಆ ಪರಮಾತ್ಮನ ಹೊಂದಿರುವ ಪರಮಾತ್ಮನ ಸ್ವರೂಪನ ನಾನು? ನಾವು ವಿಚಾರ ಮಾಡಬೇಕು. ದೃಶ್ಯನ ದಿಸೆ ದೃಷ್ಟಿಸಿ, ಅವನಿಗೆ ಎಂಥದೂ ಕಾಣಿಸೋದಿಲ್ಲ. ದಾಸ ಚಿದಂಬರ ಪಾಯಿ ಅಂಬಲ್ ಬ್ರಹ್ಮೀಚ ಅಕ್ಷಯಿ. ಅಂಬಲ್ ಅಂದರೆ ಅಮಲು, ಅಕ್ಷಯ ಅಮ್ಲದು. ಅವನು ಚರಣದಲ್ಲಿ ನಾವೇನಾದ್ರು ನಮ್ಮ ತಲೆಯನ್ನು ಒಮ್ಮೆ ಇಟ್ಬಿಟ್ರೆ, ಚರಣದಲ್ಲಿ ತಲೆ ಇಡೋದೇನು ಸಂಪೂರ್ಣವಾಗಿಡಬೇಕು. ಅರ್ಧ ಟೈಮ್ ಇಡೋದು, ಅರ್ಧ ಟೈಮ್ ತಲೆ ತೆಗೆಯೋದಲ್ಲ. ನನ್ನ ತಲೆನ ಉಪಯೋಗಿಸಂಗೆ ಇಲ್ಲ ಅಲ್ಲಿ. ಅವನ ಇಚ್ಛೆಯಂತೆ ಜೀವನ ನಡೆಯುತ್ತೆ ಅಂದಮೇಲೆ ಯಾರು ಏನು ಅಂದರೂ ಕೂಡ ಅದೇ ಸರ್ವಸ್ವವಾಗಿ ಚಿದಂಬರನ ಏನಿರಬೇಕು? ಆಜ್ಞಾ, ಇಚ್ಛಾ, ಇಷ್ಟ ಇರಬೇಕು. ನೀನು ಇಟ್ಟಂಗಿರುವೇನು ಪ್ರಭುವೇ, ಅವನಿಗಾಗಿ ಅವನಿಗೋಸ್ಕರ ಬದುಕಬೇಕು. ಇವತ್ತು ಒಂದು ದಿವಸ ಯಾರೋ ಸ್ತುತಿ ಮಾಡ್ಬೋದು, ನಾಳೆ ಯಾರು ಕಪಾಳ ಹೊಡಿಬೋದು, ನಾಳೆ ಬಂದು ನಿಂದನೆ ಮಾಡ್ಬೋದು, ಏನು ಬೇಕಾದ್ ಮಾಡ್ಬೋದು. ಎಲ್ಲವೂ ನಿನ್ನ ಇಚ್ಛೆನಪ್ಪ. ಆವಾಗ ಕೇಳತುಜೆ ಭಗವಾನ್ ಚಿದಂಬರ ಅಪ್ರಾಪ್ರಿಯೇಟಾಗಿ ಹೇಳ್ಕೊಬೋದು. ಇಲ್ಲಾಂದರೆ ಅಲ್ಲಿ ತನಕ ಸುಮ್ಮನೆ ಹೇಳಬಾರ್ದು. ಯಾರು ನೋಡಿದ್ರೆ ಎದ್ದು ಕೂಡಲೇ ಒಂದು ಮಾತು ಹೇಳ್ತಾರೆ, ಕೇಳತುಜೆ ಭಗವಾನ್ ಚಿದಂಬರ. ಒಪ್ಕೊಂಡಿದ್ದೀರೇನ್ರಿ ಎಲ್ಲ ಮಾತನ್ನ? ನಿಂದನೆ ಮಾಡೋದು ಕೂಡಲೇ ಆಗಲೇ ಅದು ಬಿದ್ದೋಗಿರತ್ತಲ್ಲಿ, ಆಗಲೇ ದುಃಖ ಶುರುವಾಗಿರುತ್ತೆ, ಆಗಲೇ ಅಕಿ ನಿಂದನೆ ಮಾಡೋದು, ಅವ ನಿಂದನೆ ಮಾಡೋದನ್ನ ಅಂತ. ಅದೇ ಅವ್ರು ಬಂದು ನಮಗೆ ವಾ 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 ಏನು ಚೆನ್ನಾಗಿ ಹೇಳಿದ್ರಿ ಅಂದ ಕೂಡಲೇ ಆಗಲೇ ಉಬ್ಬೋಗಿರುತ್ತೆ, ಬಲೂನ್ ಆಗಲೇ ಉಬ್ಬೋಗಿರುತ್ತೆ. ಹಂಗಲ್ಲ. ಕೇಳತುಜೆ ಭಗವಾನ್ ಚಿದಂಬರ ಅಂದರೆ 100%. ಎಸ್, 24 ಗಂಟೆಗಳ ಕಾಲದಲ್ಲಿ ಕ್ಷಣ ಕ್ಷಣಕ್ಕೂ ಏನಾಗತ್ತೋ ನಿನ್ನಿಚ್ಛೆಯಂತೆ ಆಗತ್ತೆ ಪರಮಾತ್ಮ ಚಿದಂಬರ. ಎಲ್ಲವೂ ನಾನು ಒಪ್ಕೊಂಡಿದ್ದೀನಿ. ಆಕ್ಸೆಪ್ಟೆನ್ಸ್ ಇಸ್ ದ ಡೋರ್ವೇ ಟು ಡಿವಿನಿಟಿ. ವೆರಿ ಸಿಂಪಲ್. ಆಧ್ಯಾತ್ಮ ಅಂದರೆ ಕಷ್ಟದ ಮಾತಲ್ಲ, ಸಿಂಪ್ಲಿಸಿಟಿ. ಸ್ಪಿರಿಚುಯಾಲಿಟಿ ಈಸ್ ಸಿಂಪ್ಲಿಸಿಟಿ. ಅವನನ್ನು ಒಪ್ಕೊಂಡು ನಿನ್ನಿಂದಾನೇ ನಡೀತಿರೋದು ಈ ಚಲನವಲನ, ಉಸಿರು, ಸರ್ಕ್ಯುಲೇಷನು, ಡೈಜೆಷನ್ ಅವನೇ ಮಾಡಿಸ್ತಿದ್ದಾನೆ ಅಂದಮೇಲೆ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನೋದು ಅಹಂಕಾರ ಎಲ್ಲಿದೆ? ಯಾರು ನನಗೇನೂ ಗೊತ್ತಿಲ್ಲಪ್ಪ, ನಿನ್ನ ಇಚ್ಛೆಯಂತೆ ನಡೀಲಿ, ನಿನ್ನ ಇಚ್ಛೆಯಂತೆ ನಡೀತಾ ಇದೆ ಅಂತ ಒಪ್ಕೋತಾನೋ ಅವನು ಸದಾ ಕಾಲ ಆ ಬ್ರಹ್ಮೀಚ ಬ್ರಹ್ಮೀಚ ಅಂದರೆ ಪರಬ್ರಹ್ಮ ವಸ್ತು ಇಲ್ಲಿದೆ, ಅದರದ ನಶ ಹತ್ತಿ ಅಕ್ಷಯ ಸುಖವನ್ನು ಹೊಂದಿ ಇದೇ ಜನ್ಮದಲ್ಲಿ ಮುಕ್ತಿ ಪಡೆದು, ನಾವೇನಂತೀವೋ ಅದು ಸಾಯುಜ್ಯ, ಸಾರೂಪ್ಯ, ನಾವೇನದರ ಶಬ್ದದಲ್ಲಿ ವರ್ಣನೆ ಮಾಡ್ತೀವೋ ಅದನ್ನು ಹೊಂದಿ ಸದಾ ಕಾಲ ಪರಮಾತ್ಮನಲ್ಲಿ ಅವನು ಒಂದಾಗಿರುತ್ತಾನೆ. ಅದಕ್ಕೆ ರಾಜಾರಾಮ್ ಮಹಾರಾಜರು ಪದೇ ಪದೇ ನಮ್ಮನ್ನು ಹೇಳ್ಕೊಂಡು ಹೋಗ್ತಾರೆ, ಬರ್ರಪ್ಪ ನೀವು ಭಕ್ತರಿದ್ದೀರಾ, ಸಾಧಕರಿಂದ ಜಿಜ್ಞಾಸು ಆಗ್ರಿ, ಜಿಜ್ಞಾಸುವಿಂದ ಮುಮುಕ್ಷು ಆಗ್ರಿ, ಮುಮುಕ್ಷುವಿಂದ ಚಿದಂಬರನ ಚರಣದಲ್ಲಿ ವಿಲೀನ ಆಗ್ರಪ್ಪ ಅಂತ. ಅದಕ್ಕೆ ಇಂಥ ಅದ್ಭುತವಾದ ಅಭಂಗವನ್ನು ಕೊಟ್ಟು ನಮ್ಮನ್ನು ಏನು ಮಾಡಿಸ್ತಾರಪ್ಪ ಅವರು? ಹಸಿವೆ ಹೆಚ್ಚು ಮಾಡಿಸ್ತಾರೆ ನಮಗೆ. ಅಯ್ಯೋ ನನಗೆ ಚಿದಂಬರ ಬೇಕಪ್ಪ ಅಂತ. ನಾವೆಲ್ಲರೂ ಸೇರಿ ಇದೇ ಜನ್ಮದಲ್ಲಿ ಚಿದಂಬರನ ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವೋಪರಿ ಪ್ರಯತ್ನವನ್ನು ಮಾಡೋಣ. ಅವನ ಪಾದದಲ್ಲಿ ಸೇರಿ ಸದಾ ಅವನ ಜೊತೆ ಆನಂದದಲ್ಲಿರೋಣ. ರಾಜಾರಾಮ್ ಮಹಾರಾಜ ಚರಣಕ್ಕೆ, ಸದ್ಗುರು ಚಿದಂಬರನ ಚರಣಕ್ಕೆ ಅರ್ಪಿಸುತ್ತಾ ಭಂಗವನ್ನು ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.